ಸೂತ್ರ ನಂಬರ್ 13. ತತ್ರ ಸ್ಥಿತೋ ಯತ್ನೋಭ್ಯಾಸ. ಪದಗಳ ವಿಭಾಗ. ತತ್ರ ಸ್ಥಿತೌ ಯತ್ನ ಅಭ್ಯಾಸ. ತತ್ರ ಅಂದರೆ ಅಲ್ಲಿ. ಈ ಸಂದರ್ಭದಲ್ಲಿ ಧ್ಯಾನಗಳ ಆಳದಲ್ಲಿ, ಸಮಾಧಿಯಲ್ಲಿ ಸ್ಥಿತವು ನೆಲೆಗೊಂಡಿರುವಂಥದ್ದು, ಸ್ಥಿತನಾಗಿರುವುದು, ನೆಲೆ ಹೊಂದಿರುವಂಥದ್ದು. ಯತ್ನ ಎಂದರೆ ಪ್ರಯತ್ನಗಳು. ಗುರಿ ಮುಟ್ಟಲು ಯಾವ ಯಾವ ಅಭ್ಯಾಸಗಳನ್ನು, ಪ್ರಯತ್ನಗಳನ್ನು ಮಾಡುತ್ತಾರೋ ಅದಕ್ಕೆ ಯತ್ನ. ಅಭ್ಯಾಸ ಎಂದರೆ ಸಾಧನೆಗಾಗಿ ಮಾಡುವಂತಹ ಪ್ರಕ್ರಿಯೆಗಳ ಸಮೂಹ. ಭಾವಾರ್ಥ: ಆತ್ಮದ ಆಳದಲ್ಲಿ, ಆತ್ಮಾನುಭವದ ಸ್ಥಿತಿಯಲ್ಲಿ ಇರಬೇಕಾದರೆ ಯಾವ ಯಾವ ಪ್ರಕ್ರಿಯೆಗಳನ್ನು, ಯತ್ನಗಳನ್ನು ಮಾಡಬೇಕಾಗುತ್ತದೋ ಆ ಎಲ್ಲ ಸಮೂಹಗಳಿಗೆ ಅಭ್ಯಾಸ ಎಂದು ಹೇಳಬಹುದಾಗಿದೆ. ಆತ್ಮಾನುಭವದ ಸ್ಥಿತಿಯಲ್ಲಿ ಇರಬೇಕಾದರೆ ಜೀವಾತ್ಮನು ಪ್ರತಿನಿತ್ಯವೂ ಎಲ್ಲ ಯತ್ನಗಳನ್ನು, ಪ್ರಯೋಗಗಳನ್ನು ಬಿಡದೆ ಮಾಡಬೇಕಾಗುತ್ತದೆ. ಸಾಧನೆಗೆ ನಿತ್ಯ ಅಭ್ಯಾಸದ ಅವಶ್ಯಕತೆ ಇರುತ್ತದೆ. ಸೂತ್ರ ನಂಬರ್ 14. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರಾಸೇವಿತೋ ದೃಢಭೂಮಿ. ಪದಗಳ ವಿಭಾಗ. ಸ ತು ದೀರ್ಘಕಾಲ, ನೈರಂತರ್ಯ, ಸತ್ಕಾರ, ಆಸೇವಿತೋ ದೃಢಭೂಮಿ. ಸ ಪದಗಳ ಅರ್ಥ. ಸ ಎಂದರೆ ಅದು, ಅದು ಎಂದರೆ ಇಲ್ಲಿ ಅಭ್ಯಾಸ. ತು ಎಂದರೆ ಯಥಾರ್ಥ. ದೀರ್ಘಕಾಲ, ದೀರ್ಘಕಾಲ ಎಂದರೆ ಆಯುಷ್ಮಾನದಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಲ. ಸತ್ಕಾರ, ಸತ್ಕಾರ ಅಂದರೆ ಸಂತೋಷದಿಂದ ಹೃತ್ಪೂರ್ವಕವಾಗಿ. ಆಸೇವಿತ, ಆಸೇವಿತ ಅಂದರೆ ಪ್ರತಿದಿನ ನಿರಂತರವಾಗಿ ಅನುಷ್ಠಾನವನ್ನು ಹೊಂದಿರುವುದು. ದೃಢಭೂಮಿ, ದೃಢಭೂಮಿ ಅಂದರೆ ಸ್ಥಿರವಾದ ನೆಲೆ. ಭಾವಾರ್ಥ: ಹಿಂದಿನ ಸೂತ್ರದಲ್ಲಿ ಅಭ್ಯಾಸವನ್ನು ದೀರ್ಘಕಾಲ, ದೀರ್ಘಕಾಲ ಎಂದರೆ ಆಯುಷ್ಮಾನದಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಲ. ಇದು ಪ್ರತಿಯೊಂದು ವ್ಯಕ್ತಿಯಲ್ಲೂ ವ್ಯತ್ಯಾಸವನ್ನು ಹೊಂದಿರುತ್ತದೆ. ಅಭ್ಯಾಸವನ್ನು ನಿರಂತರವಾಗಿ, ಹೃತ್ಪೂರ್ವಕವಾಗಿ, ಆಸಕ್ತಿಯಿಂದ, ಸಂತೋಷಭರಿತವಾಗಿ, ಅನುದಿನ ನಿರಂತರವಾಗಿ ಆಚರಿಸಬೇಕಾಗುತ್ತದೆ. ಆಗ ಸ್ಥಿರವಾದ ನೆಲೆಯನ್ನು ಅದು ಕಂಡುಕೊಳ್ಳುತ್ತದೆ.